ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಐಶ್ವರ್ಯ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋ ನಾನು ಪಾಪುಗೆ ಫೀಡಿಂಗ್ ಬಿಡಿಸ್ದೆ. ನಾನು ಹೇಗೆ ಬಿಡಿಸ್ದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಯಾರಿಗಾದರೂ ಸ್ವಲ್ಪ ಹೆಲ್ಪ್ ಆಗ್ಬೋದೇನೋ. ವಿತೌಟ್ ಫೇಸ್ ಆಗಿರೋದ್ರಿಂದ ನಾನು ಕುಕ್ ಮಾಡ್ತಾ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ನಾನು ಫಸ್ಟ್ನೇ ಪಾಪುಗೆ 1 ವರ್ಷಕ್ಕೆ ಫೀಡಿಂಗ್ ಬಿಡಿಸ್ದೆ, ಯಾಕೆಂದರೆ ನನಗೆ ಅಷ್ಟೊಂದು ಹಾಲು ಆಗ್ತಾ ಇರಲಿಲ್ಲ. ಇದನ್ನು ನಾಚಿಕೆ ಪಡ್ಕೊಳ್ಳೋಂಥ ವಿಷಯ ಅಲ್ಲ, ಒಬ್ರಿಗೆ ಹೆಲ್ಪ್ ಆಗ್ಬೋದು ಅಂತ ಹಾಲು ಪೌಡರ್ ತಗೋತಾ ಇದ್ದೆ, ಚೆನ್ನಾಗಿ ತಿಂತಾಯಿದ್ದೆ. ಬಟ್ ಅಷ್ಟೊಂದಾಗಿ ನನಗೆ ಹಾಲು ಆಗ್ತಾ ಇರಲಿಲ್ಲ ಇಬ್ರಿಗೂ ಕೂಡ. ಫಸ್ಟ್ನೇ ಪಾಪುಗೆ ನಾನು ಪ್ಯಾಕೆಟ್ ಹಾಲು, ಸಿಟಿಲಿರೋದ್ರಿಂದ ಪ್ಯಾಕೆಟ್ ಹಾಲೇ ಸಿಗೋದು, ಬಾಟ್ಲಲ್ಲಿ ಅವ್ರಿಗೆ ರೂಢಿ ಮಾಡಿದೆ. ಅವನು 1 ವರ್ಷಕ್ಕೆ ಬಾಟ್ಲಲ್ಲಿ ರೂಢಿ ಮಾಡಿದ್ರಿಂದ ಬೇಗ ಫೀಡಿಂಗ್ ಬಿಟ್ಬಿಟ್ಟ. ಒಂದು ಸ್ವಲ್ಪ ಕಾಟ ಕೊಡದೆ ಅವನು ಬಾಟ್ಲಲ್ಲಿಗೆ ರೂಢಿಯಾದ. ಇವಾಗ 2ನೇ ಪಾಪು ಶ್ರೀಕರ್ಗೆ, ಅವನಿಗೆ ಹಾಲು ತುಪ್ಪ ಅಂದರೆ ಆಗೋದೇ ಇಲ್ಲ. ಅದು ನೋಡಿದರೆ ಕುಡಿಯೋದು ಇಲ್ಲ, ತಿನ್ನೋದು ಇಲ್ಲ. ಹಾಗಾಗಿ ಇವನಿಗೆ 1 ವರ್ಷದ ಮೇಲೆ 9 ತಿಂಗಳು ಈಗ ಅವನಿಗೆ. ಅಲ್ಲಿವರೆಗೂ ಫೀಡ್ ಮಾಡಿಸಿದ್ದೀನಿ. ನಾನು 2 ವರ್ಷದ ತನಕ ಫೀಡ್ ಮಾಡಿಸ್ಬೇಕಂತ ಇದ್ದೆ. ಮಿನಿಮಮ್ 2 ವರ್ಷದ ತನಕ ಫೀಡ್ ಮಾಡಿಸ್ಬೇಕು. ಹಾಗೆ ಇವನಿಗೆ ಹಲ್ಲು ಬಂದಿರೋದೊಂದು, ಹಾಗೆ ಊಟ ತಿಂತಾ ಇರಲಿಲ್ಲ, ಬರೀ ಹಾಲು ಹಾಲು ಅಂತ ಇದ್ದ. ಹಾಗಾಗಿ ನಾನು ಹಾಲನ್ನ ಇಷ್ಟು ಬೇಗ ಬಿಡಿಸ್ತಾ ಇದ್ದೀನಿ. ಹಾಗೆ ನಾನು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಇವನಿಗೆ ಮೊಟ್ಟೆ ಬುರ್ಜಿ ಥರ ಮಾಡಿಕೊಟ್ಟಿದ್ದೀನಿ. ತವಕ್ಕೆ ಸ್ವಲ್ಪ ಆಯಿಲ್ನ ಹಾಕಿ ಮೊಟ್ಟೆನ ಹಾಕ್ಬಿಟ್ಟು ಸ್ವಲ್ಪ ಪೆಪ್ಪರ್ ಹಾಕಿ ಸ್ವಲ್ಪ ಉಪ್ಪನ್ನ ಹಾಕಿ ಕೊಡ್ತಾಯಿದ್ದೀನಿ. ಇವಾಗ 8:45 ಆಗಿದೆ. ಅವನಿಗೆ ತಿನ್ನೋದಕ್ಕೆ ಕೊಡ್ತೀನಿ, ಅವನೇ ಆರಾಮಾಗಿ ತಿಂತಾನೆ. ಹಾಗೆ ನಾನು ಫೀಡಿಂಗ್ ಬಿಡಿಸ್ತಾ ಇರೋದು ಶನಿವಾರ ಭಾನುವಾರ, ಏಕೆಂದರೆ ಅವ್ರ ಅಣ್ಣ ಇದ್ದರೆ ಸ್ವಲ್ಪ ಅಣ್ಣ ಜೊತೆ ಆಟ ಆಡಿಕೊಂಡು ಅಷ್ಟು ಗಮನ ನನ್ನ ಜೊತೆ ಇರೋದಿಲ್ಲ ಅಂತ. ಒಬ್ಬರು ಅಂದರೆ ಇಬ್ಬರು ಮಕ್ಕಳಿದ್ರೆ ಒಬ್ಬರು ಆರಾಮಾಗಿ ಬಿಡ್ತಾರೆ, ಇನ್ನೊಬ್ರದ್ದು ಫೀಡಿಂಗ್ ಬಿಡಿಸೋದು ತುಂಬ ಕಷ್ಟ, ಒಂಥರ ಉಲ್ಟಾ ಇದ್ದೇ ಇರುತ್ತೆ. ಹಾಗೆ ಇಲ್ಲಿ ಪಲಾವ್ ಮಾಡ್ಕೊಂಡಿದ್ನಲ್ಲ ನಾಷ್ಟಕ್ಕೆ, ನಾವೆಲ್ಲ ತಿಂತಾ ಇರಬೇಕಾದ್ರೆ ಅವನಿಗೂ ಕೂಡ 1-2 ತುತ್ತು ತಿನ್ನಿಸ್ತಾ ಇದ್ದೀನಿ. ನಾನು 2 ಅವರ್ಗೆ 3 ಅವರ್ಗೆ ತಿನ್ನಿಸ್ತಾನೆ ಇರ್ತೀನಿ. ಅದಾದಮೇಲೆ ಅವರ ಅಣ್ಣ ಜೊತೆ ಆರಾಮಾಗಿ ಬೆಳಗ್ಗೆ ಅಷ್ಟೊಂದು ಕಿರಿಕಿರಿ ಮಾಡಲಿಲ್ಲ, ಯಾಕಂದರೆ ಶನಿವಾರ ಭಾನುವಾರ ಆಗಿರೋದ್ರಿಂದ ಮನೇಲಿ ಎಲ್ಲರೂ ಇರ್ತಾಯಿದ್ರು. ಅವ್ರ ಜೊತೆ ಆಟ ಆಡ್ಕೊಂಡಿರ್ತಾ ಇದ್ದ. ಹಾಗೆ ಹಣ್ಣು ತಿನ್ನಿಸ್ತಾ ಇದ್ದೆ, ಪಪಾಯ ಕೊಟ್ಟಿದ್ದೀನಿ. ಅದಾದಮೇಲೆ ರಸ್ಕ್ ತಂದಿದ್ದೆ, ಬ್ರೆಡ್ಡು. ಅವ್ನಿಗೆ ಏನು ಇಷ್ಟನೋ ಅದನ್ನೇ ಕೊಡ್ತಾಯಿದ್ದೆ. ಹಣ್ಣು ಕೊಟ್ಟಿದ್ದೀನಿ ನೋಡಿ, ಇಲ್ಲಿ ಅವ್ನಿಗೆ ಆರೆಂಜ್ ಮತ್ತು ದಾಳಿಂಬೆ ಹಣ್ಣು ಅಂದರೆ ತುಂಬ ಇಷ್ಟ. ಹಾಗೆ ಒಂದು ಸತಿ ಮ್ಯಾಗಿನೂ ಕೊಟ್ಟಿದ್ದೀನಿ. ಅವ್ನಿಗೆ ಏನು ಇಷ್ಟನೋ ಅದನ್ನೇ ಕೊಡ್ತೀನಿ. ಏನೋ ಹೆಲ್ದಿಯಾಗೆ ತಿನ್ನಿಸ್ಬೇಕು ಇವಾಗ ಅಂತ ಅಂದ್ಕೊಳಕ್ಕೆ ಹೋಗಬೇಡಿ, ಅವನಿಗೆ ಏನು ಇಷ್ಟನೋ ಅದನ್ನೇ ಕೊಡಿ. ಹಾಗೆ ಹತ್ರದಲ್ಲಿ ಪಾರ್ಕ್ ಇತ್ತು, ಅಲ್ಲಿಗೂ ಹೋಗ್ಬಿಟ್ಟು ಆಟ ಆಡಿಸ್ಕೊಂಡು ಕರ್ಕೊಂಬಂದೆ. ಪೋಲಿಯೋ ಇತ್ತು, ಪೋಲಿಯೋ ಕೂಡ ಹಾಕಿಸ್ಕೊಂಡು ಬಂದೆ. ಅದಾದಮೇಲೆ ನೈಟ್ ಬಗ್ಗೆ ಹೇಳಬೇಕಂದ್ರೆ, ನಾನು ಯಾವುದೇ ರೀತಿ ಚೆಸ್ಟ್ಗೆ ಏನೂ ಅಪ್ಲೈ ಮಾಡ್ಕೊಂಡಿಲ್ಲ. ಅವನು ಬಂದ ತಕ್ಷಣ ನಾನು ಕಾಲ ಮೇಲೆ ಹಾಕ್ಕೊಂಡು ಕಾಲ ಮೇಲೇ ಮಲಗಿಸ್ಕೊತಾ ಇದ್ದೆ. ಒಂದು ನೈಟ್ ಫುಲ್ ಕಿರಿಕಿರಿ ಕೊಡ್ತಾನೆ. ಒಂದು ನೈಟ್ ಹೇಳ್ಬೇಕಂದ್ರೆ ನಾವು ನಿದ್ದೆನೇ ಮಾಡಿಲ್ಲ. ಹಾಗೆ 2ನೇ ದಿನ ನೈಟ್ ಹೇಳ್ಬೇಕಂದ್ರೆ ಒಂದು ಸ್ವಲ್ಪ ಬೆಟರ್. ಹಾಗೆ 3ನೇ ದಿನ ರಾತ್ರಿ ಹೇಳ್ಬೇಕಂದ್ರೆ ಒಂದು ಸ್ವಲ್ಪ ಬೆಟರ್. ಹಾಗೆ ಬೆಟರ್ ಆಗ್ತಾ ಹೋಗ್ತಾರೆ. 1 ವೀಕ್ವರೆಗೂ ಸ್ವಲ್ಪ ಕಾಟ ಕೊಡ್ತಾರೆ ಅಷ್ಟೇ. ನಮ್ಮ ಶ್ರೀಕರಂತೂ ಅಷ್ಟಾಗೇನು ಕಾಟ ಕೊಟ್ಟಿಲ್ಲ ಅನ್ಕೋತೀನಿ. ಒಬ್ಬೊಬ್ರು ಹೇಳ್ತಾರೆ ಫೀಡಿಂಗ್ ಬಿಡಿಸ್ಬೇಕಂದ್ರೆ ನಾನು ಅಮ್ಮ ಹತ್ರ ಬಿಟ್ಟು ಬರ್ತೀನಿ, ಅವ್ರ ಹತ್ರ ಬಿಟ್ಟು ಬರ್ತೀನಿ, ನಾನು ಅವನ ಎದುರಿಗೆ ಇರೋದೇ ಇಲ್ಲ ಅಂತ ಹೇಳ್ತಾರೆ. ಆ ರೀತಿ ಏನಿಲ್ಲ, ನಾನೇ ಅವನ್ನ ಹತ್ರ ಇಟ್ಕೊಂಡು ಫೀಡಿಂಗ್ ಬಿಡಿಸಿರೋದು. ಅಷ್ಟೊಂದಾಗಿ ಕಾಟ ಏನು ಕೊಟ್ಟಿಲ್ಲ. ಹಾಗೆ ನೈಟ್ ಎದ್ದೊಳ್ತಾ ಇದ್ದ. ಅವನು ಹಾಲು ಕುಡಿದೇ ಇರೋದಕ್ಕೆ ಅವನಿಗೆ ನಾನು ನೀರನ್ನ ಹಾಕ್ಕೊಡ್ತಾ ಇದ್ದೆ ಬಾಟ್ಲಲ್ಲಿ. ನೀರನ್ನ ಕುಡಿತಿದ್ದ, ಬಟ್ ಅವನಿಗೆ ಹಾಲು ಅಂದರೆ ಆಗೋದಿಲ್ಲ. ಹಾಗಾಗಿ ಒಂದು ಸತಿ ಬಿಸ್ಕೆಟ್ ಕೊಡ್ತಾಯಿದ್ದೆ. ನೈಟ್ ನೀರನ್ನ ಚೆನ್ನಾಗಿ ಕುಡಿಸ್ಬಿಟ್ಟು ಮಲಗಿಸ್ತಾ ಇದ್ದೆ, ಆರಾಮಾಗಿ ಮಲ್ಕೋತಾ ಇದ್ದ. ಹಾಗೆ 1 ವೀಕ್ವರೆಗೂ ಸ್ವಲ್ಪ ಕಾಟ ಇರುತ್ತೆ ಅಷ್ಟೇ. ಅವರಪ್ಪ ಹತ್ರ ಮಲ್ಕೊಂಡಿದ್ದಾನೆ. ಹಾಗೆ ಒಬ್ಬೊಬ್ಬರಿಗೆ ಫೀಡಿಂಗ್ ಬಿಡಿಸಿದ್ಮೇಲೆ ಚೆಸ್ಟ್ ಪೇನ್ ಬರುತ್ತೆ ಅಂತಾರೆ. ನನಗೆ ಯಾವುದೇ ರೀತಿ ಚೆಸ್ಟ್ ಪೇನ್ ಬಂದಿಲ್ಲ, ಸ್ವಲ್ಪ ಇತ್ತು ಅಷ್ಟೇ. ನಿಮಗೆ ಚೆಸ್ಟ್ ಪೇನ್ ಇದ್ದರೆ ಡಾಕ್ಟ್ರ್ ಹತ್ರ ಕೇಳಿ. ಅದಾದಮೇಲೆ ಏನಾದರೂ ನಿಮಗೆ ಕೇಳೋದಿದ್ದರೆ ಕಮೆಂಟ್ ಮಾಡಿ. ತುಂಬ ಉದ್ದ ಆಯಿತು. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.